ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ವೆಡ್ನೆಸ್ಡೇ, ನನ್ನ ಹಸ್ಬೆಂಡ್ ಬರ್ತಡೇ ಇತ್ತು. ಹಾಗಾಗಿ ಮನೆಯಲ್ಲೇ ಸಿಂಪಲಾಗಿ ಕೇಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಇದು ಹೆಂಗೆ ಮಾಡ್ಕೊಳ್ಳೋದಂದರೆ, ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. 3 ಮೀಡಿಯಮ್ ಸೈಜ್ದು ದಾಳಿಂಬೆ ಹಣ್ಣನ್ನು ರುಬ್ಕೊಂಡು ಅದ್ರ ಜ್ಯೂಸನ್ನ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು. ಗ್ರೈಂಡ್ ಮಾಡ್ಕೋಬೇಕಿದ್ರೆ ಒಂದು ಟೀ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಾಕೋಬೋದು ಅಷ್ಟೇ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸ್ಕೊತಿದ್ದೀನಿ. ನೀವು ಬೆಲ್ಲದ ಬದಲು ಸಕ್ಕರೆ ಅಥವಾ ಜೇನುತುಪ್ಪ, ಕಲ್ ಸಕ್ಕರೆ ಏನು ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ ಬೆಲ್ಲನ ಸೇರಿಸ್ಕೊತಿದ್ದೀನಿ 1-2 ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಹೊರಗಡೆ ತಂದರೆ ಅದಕ್ಕೆ ಕ್ರೀಮ್ ಎಲ್ಲ ಜಾಸ್ತಿ ಇರುತ್ತೆ. ನನ್ನ ಮಗಳು ಅದನ್ನೇ ಜಾಸ್ತಿ ಇಷ್ಟಪಟ್ಬಿಟ್ಟು ತಿನ್ನೋಕ್ಕೆ ಹೋಗ್ತಾಳೆ. ಅದು ಹೆಲ್ತಿಗೆಲ್ಲ ಅಷ್ಟೊಂದು ಒಳ್ಳೆಯದು ಅಲ್ಲ. ಮತ್ತು ಈ ಕೇಕ್ ತೊಗೋಬೇಕು ಅಂದ್ರೂ ನನ್ನ ಹಸ್ಬೆಂಡನ್ನೇ ಕರ್ಕೊಂಡು ಹೋಗಬೇಕು. ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಇವಾಗ ದಾಳಿಂಬೆ ಜ್ಯೂಸನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಕಾರ್ನ್ಫ್ಲೋರ್ ಬದಲು ಕಸ್ಟರ್ಡ್ ಪೌಡರ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಸಡನ್ ಪ್ಲ್ಯಾನ್ ಆಗಿದ್ದು, ಹಂಗಾಗಿ ಏನೂ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಈ ಜ್ಯೂಸು ಚೆನ್ನಾಗಿ ಬಾಯ್ಲ್ ಆಗ್ತಿರೋ ಟೈಮಲ್ಲಿ ಸ್ವಲ್ಪ ದಾಳಿಂಬೆ ಮತ್ತು ಮನೇಲಿದ್ದಂಥ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಲಾಸ್ಟಿಗೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೊಂದು ಸ್ವಲ್ಪನೂ ನೀರು ಸೇರಿಸ್ಕೋಬಾರ್ದು. ಬರೀ ಇಷ್ಟನ್ನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಅದು ಗಟ್ಟಿಯಾಗಿ ಆಗುತ್ತೆ. ಸ್ವಲ್ಪ ಇದನ್ನು ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಸ್ವಲ್ಪ ಟೈಮ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಒಂಚೂರು ಬಿಸಿ ಆರಿದ್ಮೇಲೆ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕೋತಿದ್ದೀನಿ. ಶೇಪು ಚೆನ್ನಾಗಿ ಬರುತ್ತೆ ಮತ್ತು ಇದೂ ಚೆನ್ನಾಗಿರುತ್ತೆ. ಹಂಗಾಗಿ ಇವಾಗ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ರೆಫ್ರಿಜರೇಟರಲ್ಲಿ ಸ್ವಲ್ಪ ಟೈಮ್ ಇಟ್ಕೋತೀನಿ. ಅಂದರೆ ಇವಾಗ ಬೆಳಗ್ಗೆ ನಾನು ಮಾಡಿಬಿಟ್ಟು ಇಟ್ಬಿಟ್ರೆ ಈವ್ನಿಂಗ್ ಬಂದುಬಿಟ್ಟು ನಾನು ಡೆಕೋರೇಷನ್ ಮಾಡ್ಕೋತೀನಿ. ಹಂಗಾಗಿ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಸೋಯಾಬೀನ್ ಬಳಸ್ಕೊಂಡು ಪಲಾವ್ ಮಾಡ್ಕೋತಿದ್ದೀನಿ. ಟೈಮು ಆಗಿಬಿಡ್ತು ನನಗೆ. ಇವತ್ತು ಜಾಸ್ತಿ ಟೈಮು ಸಿಕ್ಕಿಲ್ಲ. ಹಂಗಾಗಿ ಫಸ್ಟು ಒಂದು ಕುಕ್ಕರಿಗೆ ಮಿಕ್ಸ್ ಪಲಾವ್ ಸ್ಪೈಸಸ್ಸು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕೆ ಬಿಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸೋಯಾಬೀನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದಕ್ಕೆ 1 ಸ್ಪೂನ್ ಅಚ್ಕಾರ, ಧನ್ಯ ಮತ್ತು 1 ಸ್ಪೂನಷ್ಟು ಚಿಲ್ಲಿ ಪೌಡರು, 4-5 ಸ್ಪೂನಷ್ಟು ಮೊಸರು, 1 ಸ್ಪೂನಷ್ಟು ಉಪ್ಪನ್ನ ಹಾಕಿ 1 ಅವರ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇವಾಗ ಇದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದು ಬೇಯೋ ಟೈಮಲ್ಲೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಬೀನ್ಸು, ಕ್ಯಾರೆಟ್ನು ಸೇರಿಸ್ಕೊತಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಹಂಗಾಗಿ ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ತಳ ಹಿಡಿಯುತ್ತೆ ಮೊಸರು ಹಾಕಿರೋದ್ರಿಂದ, ಮತ್ತು ನಾನು ಆಯಿಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ. ಹಂಗಾಗಿ ಕೈ ಆಡಿಸ್ತಾನೆ ಇರಬೇಕು, ಬಿಡ್ದಿರೋ ಥರ. ಇವಾಗ ಇದು ಸ್ವಲ್ಪ ಮಸಾಲೆ ಎಲ್ಲ ಹಿಡ್ದಿದೆ ಅಂದಾಗ ಸ್ವಲ್ಪ ಒಂದೇ ಒಂದು ಹುಳಿ ಟೊಮೊಟೊನ ಸೇರಿಸ್ಕೊಂಡು ಬೇಯಿಸ್ಕೊತಿದ್ದೀನಿ. ಇವಾಗ ಇದು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಇದು ಬೆಂದಾದಮೇಲೆ ನಾನು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ನಾನು ಇಲ್ಲಿ ಮನೆ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ, ಔಟ್ಸೈಡಿಂದ ಏನು ತಂದು ಮಾಡ್ತಿಲ್ಲ. ಇವಾಗ ಇದಕ್ಕೆ ಸಾಲ್ಟ್ ಏನಾದರೂ ಬೇಕಂದರೆ ನೋಡಿಬಿಟ್ಟು, ಖಾರ, ಸಾಲ್ಟು ಎಲ್ಲ ನೋಡಿಬಿಟ್ಟು ಹಾಕೋಬೇಕು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕಿ 3 ವಿಷಲ್ ಹೊಡೆದ್ರೆ ರೆಡಿ ಆಗುತ್ತೆ ಇದು. ಮತ್ತು ನನ್ನ ಮಗಳಿಗೂ ಸ್ವಲ್ಪ ಫೀವರ್ ಬಂದುಬಿಟ್ಟಿತ್ತು, ಏನಂತ ಗೊತ್ತಿಲ್ಲ. ಸಡನ್ನಾಗೇ ಬಂತು. ಚೆನ್ನಾಗಿದ್ಲು, ಬಟ್ ಆ್ಯಕ್ಟಿವ್ ಆಗಿ ಇದ್ದಾಳೆ. ಹಂಗಾಗಿ ಅವಳಿಗೆ ಸ್ವಲ್ಪ ನೀರಲ್ಲಿ ಅರಿಶಿನ ಹಾಕಿ ಕುದಿಸಿ ಕೊಟ್ಟಿದ್ದೀನಿ. ಇದರಿಂದ ಒಳ್ಳೆ ಇಮ್ಯುನಿಟಿ ಪವರು ಸಿಗುತ್ತೆ. ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದ್ವು. ಈಗ ಬೆಳಗ್ಗೆ ಮಾಡಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೀಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಫ್ಲಫಿಯಾಗಿ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಡೆಕೋರೇಟ್ ಮಾಡ್ಕೊಳ್ಳೋಕ್ಕೆ ಡಾರ್ಕ್ ಚಾಕ್ಲೇಟ್ ತೊಗೊಬಂದಿದ್ವು. ಅದನ್ನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಇನ್ನೊಂದು ಬೌಲಿಗೆ ಚಾಕ್ಲೇಟ್ ಹಾಕಿ ಮೆಲ್ಟ್ ಮಾಡ್ಕೊತಿದ್ದೀನಿ. ಇವಾಗ ಇದನ್ನು ನಾವು ಬೆಳಗ್ಗೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಚಾಕ್ಲೇಟು. ನಮ್ಗೆ ಯಾವ ಥರ ಬೇಕೋ ಆ ಥರ ಇದು ಮಾಡ್ಕೋಬೋದು.
ಇವಾಗ ಇದನ್ನು ಹಾಕ್ಕೊಬಿಟ್ಟು ಇನ್ನು ಸ್ವಲ್ಪ ಚಾಕ್ಲೇಟ್ ಇತ್ತು ಅದನ್ನು ಅಷ್ಟೇ ಹಂಗೆ ಮೆಲ್ಟ್ ಮಾಡ್ಕೊಬಿಟ್ಟು ಪೊಮೊಗ್ರಾನೇಟ್ನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಇದನ್ನು ಟ್ರೈ ಮಾಡ್ಬೋದು. ಇವಾಗ ಅದೇ ಪೊಮೊಗ್ರಾನೇಟ್ನ ಬಳಸ್ಕೊಂಡು ಸ್ವಲ್ಪ ಹಂಗೆ ಮೇಲೆ ಒಂಚೂರು ಡಿಸೈನ್ ಥರ ಮಾಡ್ಕೊತಿದ್ದೀನಿ. ಇವಾಗ ಚಾಕ್ಲೇಟಿಗೆ ನಾನು ಪೊಮೊಗ್ರಾನೇಟ್ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸುತ್ತ ಹಾಕೋತಿದ್ದೀನಿ. ಇದು ಟೇಸ್ಟ್ ಯಾವ ಥರ ಇರುತ್ತೆ ಗೊತ್ತಾ, ಸ್ವಲ್ಪ ವೈನ್ ಥರ ಫೀಲ್ ಆಗುತ್ತೆ, ರೆಡ್ ವೈನ್ ಇರುತ್ತಲ್ಲ ಆ ಥರ. ಇನ್ನು ಟ್ಯೂಸ್ಡೇನೆ ಡ್ಯೂಟಿ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಬರ್ತಡೆಗೆ ಕನಕಪುರಕ್ಕೆ ಹೋಗಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವು. ಈಗ ಹಸ್ಬೆಂಡ್ ನನ್ನ ಮಗಳಿಗೆ ಸ್ವಲ್ಪ ಹೋಮ್ವರ್ಕ್ ಇತ್ತು ಅಂತ ಫಿನಿಶ್ ಮಾಡಿಸ್ತಿದ್ದಾರೆ. ಲೀಡ್ ಮಾಡೋ ಲೆಟರ್ ಯಾವುದು, ಫಸ್ಟ್ ಲೆಟರ್ ಅಂತ ಕೇಳ್ತಿದ್ದಾರೆ. ಇದು ದ ಫಸ್ಟ್ ಲೆಟರ್ ಲೀಡಿಂಗ್ ದ ಪ್ಯಾರಡೈಸ್ ಈಸ್, ಯಾವುದು ಲೆಟರ್ ಲೀಡ್ ಮಾಡೋದು ಫಸ್ಟ್? ಎ ಅಂತ ಬರೀಬೇಕು. ಇಲ್ಲಿ ಇವಾಗ ನನ್ನ ಮಗಳು ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ರೆಡಿ ಮಾಡ್ತಿದ್ದೀನಿ. ಅಷ್ಟೊತ್ತು ನನ್ನ ಮಗಳು ನಾನೇ ಕಟ್ ಮಾಡಿಸ್ಬೇಕಂತ ಸ್ವಲ್ಪ ಜಗಳ ಮಾಡ್ತಿದ್ಲು. ಈಗ ಡೆಕೋರೇಷನ್ ಎಲ್ಲ ಮಾಡಿದ ಮೇಲೆ ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ಚಾಕ್ಲೇಟ್ ಎಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು. ಕೇಕ್ ಕಟ್ ಮಾಡಬೇಕಿದ್ರೆ ಸ್ವಲ್ಪ ಪಟ್ಟಂತು, ಅದಕ್ಕೆ ನನ್ನ ಮಗಳು ಪಚ್ಚಕ್ಕಂತು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ಲು. ಟೇಸ್ಟು ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇದೇ ಥರ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.